ಮಾಹಿತಿ ಹಕ್ಕು ಹೋರಾಟಗಾರನ ಮೇಲೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದಿರುವ ಹಲ್ಲೆಯನ್ನ ಖಂಡಿಸಿ ಮಾನ್ಯ ತುಮಕೂರು ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಯಾದಂತಹ ಅಶೋಕ್ ರವರಿಗೆ ಪೊಲೀಸ್ ಮಹಾ ನಿರ್ದೇಶಕರು ಬೆಂಗಳೂರು, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಬೆಂಗಳೂರು, ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ, ಪಾರದರ್ಶಕ ಆಯುಕ್ತರು, ಹ್ಯೂಮನ್ ರೈಟ್ಸ್ ಲೋಕಾಯುಕ್ತರು ಇವರೆಲ್ಲರಿಗೆ ಶ್ರೀಯುತ ಧನಂಜಯ್ ರವರಿಂದ ದೂರು ದಾಖಲು ಮಾಡಲಾಗಿರುತ್ತದೆ. ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರಾದ ಶ್ರೀಮತಿ ಅಮೃತ ಜಯರಾಮ್ ರವರು ಮಾಹಿತಿ ಹಕ್ಕು ಬಳಕೆದಾರರಾದ ಶ್ರೀಯುತ ಧನಂಜಯ್ ರವರ ಮೇಲೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದಿರುವಂತಹ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿದ್ದು, ಅಧಿಕಾರಿಗಳ ಸಮ್ಮುಖದಲ್ಲಿ ಹಲ್ಲೆ ನಡೆಸಿದ ಕ್ರಷರ್ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ಮಾಹಿತಿ ಹಕ್ಕು ಹೋರಾಟಗಾರನ ಮೇಲೆ ಹಲ್ಲೆ ನಡೆಸುತ್ತಿದ್ದರು ಯಾವುದೇ ಕ್ರಮ ಜರುಗಿಸದೆ ಮಾಲೀಕನ ಪರ ವಹಿಸಿದ್ದಂಥ ಅಧಿಕಾರಿಗಳಾದ ಕುಣಿಗಲ್ ತಾಲೂಕು ತಹಸೀಲ್ದಾರ್ ಹಾಗೂ ಗಣಿ ಮತ್ತು ಭೂವಿಜ್ಞಾನದ ಇಲಾಖೆ ಅಧಿಕಾರಿಗಳನ್ನ, ಸರ್ವೆ ಇಲಾಖೆಯ ಅಧಿಕಾರಿಗಳನ್ನ, ಸಹಾಯಕ ನಿರ್ದೇಶಕರು, ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳನ್ನು, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಸುಳ್ಳು ಎಫ್ಐಆರ್ ದಾಖಲಿಸಲು ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳನ್ನು ಸೂಕ್ತ ತನಿಖೆ ಒಳಪಡಿಸುವಂತೆ ಹಾಗೂ ಈ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಸೂಕ್ತ ಹಾಗೂ ಪಾರದರ್ಶಕತೆಯ ತನಿಖೆ ನಡೆಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶ್ರೀಮತಿ ಅಮೃತ ಜಯರಾಮ್ ರವರು ಮನವಿಯನ್ನ ಮಾಡಿದ್ದಾರೆ. ಧನಂಜಯ್ ರವರ ಮಾಹಿತಿ ಹಕ್ಕು ಹೋರಾಟದ ಫಲವಾಗಿ ಇದುವರೆಗೂ 7 ಕ್ರಷರ್ಗಳು ಅಕ್ರಮ ಎಂದು ಸಾಬೀತುಗಳಾಗಿ ಸ್ಥಗಿತಗೊಂಡಿದ್ದವು. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನದಲ್ಲಿರುತ್ತದೆ. ಇದು ಮಾಹಿತಿ ಹಕ್ಕು ಹೋರಾಟಗಾರನ ಪಾರದರ್ಶಕತೆಯ ಕನ್ನಡಿಯಾಗಿರುತ್ತದೆ. ಇದನ್ನ ಮನಗೊಂಡು ಸೂಕ್ತ ನ್ಯಾಯ ಒದಗಿಸುವುದರ ಜೊತೆಗೆ ಕಾನೂನಿನ ಸಂವಿಧಾನದ ನ್ಯಾಯವನ್ನ ಅಧಿಕಾರಿಗಳು ಎತ್ತಿ ಹಿಡಿಯಬೇಕಾಗುತ್ತದೆ. ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಮಾಹಿತಿ ಹಕ್ಕು ಹೋರಾಟಗಾರನಿಂದ ಉಗ್ರ ಹೋರಾಟದ ಸ್ವರೂಪ ಪಡೆಯುವುದಾಗಿ ಶ್ರೀಮತಿ ಅಮೃತ ಜಯರಾಮ್ ರವರು ಎಚ್ಚರಿಸಿರುತ್ತಾರೆ.